ಕಡೆ ಹೋದದ್ದು ಕಾಂಡ್ಲಾವನಕ್ಕೆ, ನನ್ನ ಈ ಕಡೆಯಲ್ಲಿ ಬೋಟಿಂಗ್ ಇದೆ. ಇಲ್ಲಿ ಬಂದು ಕೇಳ್ತಿರ್ತಾರೆ ಬರ್ತೀರಾ ಬರ್ತೀರಾ ಬೋಟಿಂಗ್ ಅಂತೇಳಿ. ಈಗ ತುಂಬ ನೈಟ್ ಆಯಿತು, 1300 ಅಂತ ಹೇಳಿದರು. ನಾವು ಫಸ್ಟ್ ಹೋಗೋದಂತ ಡಿಸೈಡ್ ಮಾಡಿದ್ವಿ, ಬಟ್ ಈಗ ತುಂಬ ಕತ್ಲೆ ಆಯಿತು, 6 ಕಾಲ ಆಯಿತು. ಆಯ್ತು ಇವಾಗ ಒಂದೇ ಲಾಸ್ಟ್ ಇವಾಗ ಅಲ್ಲ ನಾಳೆ 6 ಗಂಟೆ ಬೆಳಿಗ್ಗೆ 6 ಗಂಟೆ. ಹೌದು, ಇವಾಗ ಹೋಗಿ ಬರ್ಬೋದಲ್ಲ, ಒಳ್ಳೆ ಇದೆ. ಇವತ್ತು ಆಯಿತು, ಇವಾಗ ಹೋದರೆ ಒಂದು 40 ನಿಮಿಷದಲ್ಲಿ ಆಗುತ್ತೆ, ಆಗುತ್ತೆ, ಹೋಗಿ ಬರ್ಬೋದು. ಒಳ್ಳೆ ಇದೆ ನೋಡಿ, ಖಾಲಿ 1000 ರೂಪಾಯಿ ಮಾಡ್ತೀನಿ. ಸ್ವಲ್ಪ ಕಡಿಮೆ ಮಾಡ್ತಾರೆ. ಹಾಂ, ಕಡಿಮೆನೇ ಹೇಳಿದ್ದೀನಿ ನಿಮಗೆ. ಒಳ್ಳೆ ಇದು ಇರುತ್ತೆ. ಬಂದಿದೆ 1 ಅವರ್ದಲ್ಲಿ ಬುಟ್ಟಿಂಗ್ ಮುಗಿಸ್ಕೊಂಡು ಏನಾಗಲ್ಲ. ದೊಡ್ಡ ಬೂಟು 30 ಜನ ಹೋಗೋದು ಬೂಟ್ ನಿಮ್ಗೆ 14 ಜನರಿಗೆ ಕೊಡ್ತೀನಿ, ಏನು ಹೆದರಿಕೆ ಇಲ್ಲ. 200% ಸೇಫ್ ಇದೆ ನೋಡಿ. ಸ್ವಲ್ಪ ಕಡಿಮೆ ಮಾಡಿ. ಕಡಿಮೆನೇ ಹೇಳಿದ್ದೀನಿ. ನಾನು ಬೋಟ್ ರೈಡಿಗೋಸ್ಕರ ನಮ್ಮ ಒತ್ತೆ ಮಾಡಿ ಕರ್ಕೊಂಡು ಹೋಗಿದ್ರು. ಈಗ ಅವರ ಗಾಡಿ ನಮಗೆ ಕೊಟ್ಟು ನಾವು 3 ಜನ ಗಾಡಿ ಹೋಗ್ಬೋದು ಪರಿಸ್ಥಿತಿ ಇದ್ದೇವೆ, ಹೋಗ್ತಿದ್ದೇವೆ. ನನ್ನ ಅವರದಲ್ಲಿ ನಮ್ಮದು ಆಕ್ಟಿವ್ ರೈಡ್. ಬನ್ನಿ ಬೋಟ್ ರೈಡ್ ಇದೆ, ನೋಡು. ನನ್ನ ಅಪ್ಪ ಇಲ್ಲಿ ವೇಟ್ ಮಾಡ್ತಾರೆ ನಮಗೋಸ್ಕರ. ಫಸ್ಟ್ ಹೋಗಿದ್ರು, ಹೋಗುದಿಲ್ಲ ಹೇಳಿದ್ರು. ಹಾಂ ಬಿಡಿ, ಬನ್ನಿ. ಬೇಕ್ತಾರೆ ಪಾಪ ಅವರಿಗೆ ಇಷ್ಟ ಇದೆ. ನಾವೀಗ ಹೋಟೆಲ್ ಹೋಗ್ತಾ ಇದ್ದೀವಿ. ತಮಿಳ್ನಾಡಿನಲ್ಲಿ ಈಗೇನಾಗ ಅದು ನಡುವಿನಲ್ಲಿ ಎಲ್ಲ ಇದು ಕುರ್ಕುರೆ ಎಲ್ಲ ಡ್ಯಾಶ್ ಅಂತ ಇದೆಂತ ಅದು ಒಳಗೆ ಹೋಗ್ಬೇಕಾ? ಫೋಟೋ ತೆಗಿಲಿಕ್ಕಾ? ಮೆಲ್ಲ ಜಾಗ್ರತೆ ಹೋಗಿ. ಹೋಗ್ತೀರಾ? ಕೊಂಡೋಗ್ತಾನೆ ಬೋಟ್. ಅದೇ ಮೇಲೆ ಹತ್ತುಕೊಂಡು ಹೋಗಿ. ನಮ್ಮ ಸುಲ್ತಾನ್ ಬತ್ತೇರಿಗೆ ಈ ತರ ಬೋಟ್ ಉಂಟು. ಅಲ್ಲಿ ಮಾತ್ರ ಖಾಲಿ ಒಂದು 7 ರೂಪಾಯಿ, ಈಗ ಒಂದು 10 ರೂಪಾಯಿ ಆಗಿದೆ. ಇಲ್ಲಿ ಮಾತ್ರ 1000 ರೂಪೀಸ್ ಕೊಡ್ಬೇಕು 4 ಜನಕ್ಕೆ. ಇಲ್ಲಿ ಬೋಟ್ ಹತ್ತಿರವೇ ಟೀ ಕಾಫಿ ಎಲ್ಲ ಉಂಟು, ಅಂಗಡಿ ಶಾಪ್ ನೋಡ್ಬೋದು ನೀವು. ನಿಮಗೆ ಇದೊಂದು ಸೂಪರ್ ಎಕ್ಸ್ಪೀರಿಯನ್ಸ್ ಅಲ್ಲ ರೀ.
ಮುಸ್ಸಂಜೆ ಹೊತ್ತಿಗೆ ಒಂದು ಬೋಟ್ ಪಯಣ ಆಗ್ತಾ ಉಂಟು ನಮ್ಮದು. ಆಗದ ಹಾಗೆ ಫುಲ್ ಬ್ಲಾಕ್. ಶಾಲೆ ಮಕ್ಕಳೆಲ್ಲ ಹೋಗ್ತಿದ್ದಾರೆ, ಆದರೆ ಅದಕ್ಕೆ ಗಾಡಿ ತರಲಿಕ್ಕೆಲ್ಲ ಬಿಡಲಿಲ್ಲ, ಆ ಕಡೆ ಕಳಿಸಿದ್ದಾರೆ. ತುಂಬ ಬ್ಲಾಕ್ ಉಂಟು. ನಾವೊಂದು ಜಸ್ಟ್ ನೋಡಿ ಬರುವಂತೆ ನಡ್ಕೊಂಡು ಹೋಗ್ತಿದ್ದೇವೆ. ಓಕೆ, ನಾವು ಹೊರಗಿನ ಸ್ವಲ್ಪ ವಿಡಿಯೋ ಎಲ್ಲ ಮಾಡಿ ಹೋಗೋದುಂಟು. ಸೇಮ್ ಮಾಡಿದ್ದಾರೆ ಅವರು, ಅಲ್ಲಿ ಕಾರ್ ಹತ್ರ ಇದ್ದಾರೆ. ಬೇಗ ಬಿಟ್ಟು ಲೈನ್ ಬಿಡಬೇಡಿ ಅವ್ರು ಮಾಡೋ. ನಮಗೆ ನಾವು ಮಕ್ಕಳನ್ನು ಟ್ರಿಪ್ ಕರ್ಕೊಂಡೋದಾಗ ಹೇಗೆ ಆಗ್ತಾ ಉಂಟು ಹಾಗೆ ಆಗ್ತಾ ಉಂಟು ನನಗೆ ಅವ್ರ ಟ್ರಿಪ್ಗೆ ನಾನು ಕರ್ಕೊಂಡೋದಾಗ ಆಗ್ತಾ ಉಂಟು ಅವ್ರು ಮಾಡುವಾಗ. ನಾನೀವು ಅಲ್ಲೇ ರೆಸ್ಟ್ ಮಾಡ್ಬೋಯ್ತಲ್ಲ ಅಂತ ಸುಮ್ಮನೆ. ಹಾಂ, 8 ಬೀಚ್. ಫ್ರೆಂಡ್ಸ್, ಒಂದು ಜನ ಇದ್ದಾರೆ ಇಲ್ಲಿ, ಆದರೆ ರಾತ್ರಿ ಮತ್ತೆ ನೋಡ್ಲಿಕ್ಕೆ ಚಂದ. ನನ್ನ ಅವಸ್ಥೆ ನೋಡಿದ್ರೆ ಇದ್ರಾಗಿದ್ದೇನೆ. ಒಳಗೆ ಜನ ನೋಡಿ.
ಇಲ್ಲ ಇಲ್ಲ ಆ ಕಡೆ ಹೋಗ್ಬೋದಾ? ರಶ್ ಇಲ್ಲ? ಯಬ್ಬೋ ರಶ್ ಉಂಟು. ಇದೀಗ ಇಯರ್ ಎಂಡ್ ಆಗಕ್ಕೆ ಇಷ್ಟು ರಶ್. ಎಂತ ಖುಷಿ. 2-3 ಸಲ ಬಂದು ಈಗ ಇಷ್ಟಿಷ್ಟು ಹಣ ಕೊಟ್ಟು ಪಾರ್ಕಿಂಗ್ 100 ರೂಪಾಯಿ ಎಲ್ಲ ಕೊಟ್ಟು ಪಾರ್ಕಿಂಗ್ ಎಲ್ಲಿ ಮಾಡಿ ಬಂದೇ ಇರ್ಲಿಕ್ಕಿಲ್ಲ. ಹೋಗ್ಬೋದು ಹೇಳಿದ. ಈಗ ವಿಶ್ರಾಂತಿ ಭವನಲ್ಲಾಗಿದಪ್ಪ. ನೈಟ್ ಒಂದು ಬರ್ಬೇಕು ಅಂತಿತ್ತಲ್ಲ, ಅದಾಯ್ತು. ಹಾ ಎಂತಾಯ್ತು? ಫ್ರೆಂಡ್ಸ್, ನಾನು ಇಲ್ಲೇ ನೋಡ್ಬೋದು ಮುರುಡೇಶ್ವರ ದೇವಸ್ಥಾನ. ಒಳಗಡೆ ಹೋಗ್ಲಿಕ್ಕಾಗುದಿಲ್ಲ, ಫುಲ್ ರಶ್ ಅಲ್ಲ. ಇಷ್ಟ ತನಕ ನಾವು ಈಗ ನೋಡಿ ಉತ್ತರ ಕನ್ನಡ ಕಡೆಗೆ ಮಾಡಿದ್ದಾರೆ. ಇಯರ್ ಎಂಡ್ ಅದು ಒಂದು ಕ್ರಿಸ್ಮಸ್ ಇಲ್ಲ, ಮತ್ತೆ ಯಾವುದೋ ಇದು ಹೋಟೆಲ್ ಸಹ ಫುಡ್ ಇದು ಎಲ್ಲ ಫುಲ್ ರಶ್. ದೇವಸ್ಥಾನ ಒಳಗೆ ಹೋಗ್ಲಿಕ್ಕೂ ನಮಗೆ ಸಾಧ್ಯ ಆಗ್ತಿಲ್ಲ, ಅಷ್ಟು ರಶ್. ಎಲ್ಲ ಮಕ್ಕಳದು ಇದೆಲ್ಲ ಟೂರ್ ಪ್ಯಾಕೇಜ್ ಎಲ್ಲ ಇಲ್ಲಿ. ಮತ್ತೆ ಧನುರ್ಮಾಸ ಕೂಡ ಶಿವನಿಗೆಲ್ಲ ಜಾಸ್ತಿ ಪೂಜೆ ಎಲ್ಲ ಮಾಡೋದು. ಹಾಗಾಗಿ ಈಗ ಒಳಗೆ ಸಹ ಹೋಗ್ಲಿಕ್ಕೆ ಆಗ್ತಿಲ್ಲ ನಮಗೆ, ಹೊರಗೆ ಸಹ ಇಲ್ಲ, ತುಂಬ ಕಷ್ಟ ಆಗ್ತಾ ಉಂಟು. ಸೊ ನಾವೀಗ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಿದ್ದೇವೆ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಬಾಯ್ ಬಾಯ್.